ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ದೆಲ್ಲ BPL ರೇಷನ್ ಕಾರ್ಡ್ APLಗೆ ವರ್ಗಾವಣೆ ಆಗಿತ್ತು ಅಥವಾ ಕ್ಯಾನ್ಸಲೇಷನ್ ಆಗಿತ್ತು, ನಿಮಗೆಲ್ಲ ಭರ್ಜರಿ ಗುಡ್ ನ್ಯೂಸ್ ಇದೆ. ಇದು ತುಂಬಾ ಇಂಪಾರ್ಟೆಂಟು. ವಿಡಿಯೋನ ಕೊನೆ ತನಕ ನೋಡಿ. ಯಾರಿಗೆಲ್ಲ ಹೊಸ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರುತ್ತೆ ಅವ್ರು ವಾಪಸ್ ಪಡ್ಕೋಬಹುದು. ಅದಕ್ಕೆ ಒಂದು ಚಾನ್ಸ್ ಸಿಕ್ಕಿದೆ. ದಯವಿಟ್ಟು ಪೂರ್ತಿಯಾಗಿ ನೋಡಿ. ಏನೆಲ್ಲ ಕಂಡೀಷನ್ಸ್ನ ಇಟ್ಟಿದ್ದಾರೆ, ಯಾರ್ಯಾರು ನಿಮ್ಮ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದ್ರು ಕೂಡ ಮತ್ತೆ ಅಪ್ಲೈ ಮಾಡ್ಬೋದು, ಪ್ರತಿಯೊಂದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಲೇ ಸಂಪೂರ್ಣವಾಗಿ ನೋಡಿ. ಹಾಗೆ ಯಾರ್ದೆಲ್ಲ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿತ್ತು ಅಥವಾ APLಗೆ ವರ್ಗಾವಣೆ ಆಗಿದೆ ಅಂದರೆ ದಯವಿಟ್ಟು ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ. ಯಾಕಂದರೆ ತುಂಬ ದಿನ ಟೈಮ್ ಕೊಟ್ಟಿಲ್ಲ. ಆದಷ್ಟು ಬೇಗ ನಾನು ಹೇಳಿರೋ ದಾಖಲೆಗಳನ್ನ ತೊಗೊಂಡು ಹೋದರೆ ಖಂಡಿತವಾಗ್ಲೂ ನಿಮ್ಮ ಕಾರ್ಡ್ ಕ್ಯಾನ್ಸಲೇಷನ್ ಆಗಿರ್ಬೋದು ಅಥವಾ APLಗೆ ವರ್ಗಾವಣೆ ಆಗಿದ್ರು ಕೂಡ ನಿಮಗೆ ಮತ್ತೆ ಕಾರ್ಡ್ ಸಿಗುತ್ತೆ. ಸೊ ಸಂಪೂರ್ಣವಾಗಿ ವಿಡಿಯೋನ ನೋಡಿ. ಹಾಗೆ ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಹೊಸಬ್ರು ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅಂದರೆ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಬೆಲ್ ಐಕನ್ನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನಾನು ಹೊಸ ವೀಡಿಯೋ ಅಪ್ಲೋಡ್ ಆದಾಗೆಲ್ಲ ಗೊತ್ತಾಗುತ್ತೆ. ನೀವು ಫ್ರೀ ಇದ್ದಾಗ ನನ್ನ ವೀಡಿಯೋಸ್ನ ನೋಡ್ಬೋದು. ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ನಿಮಗೂ ಕೂಡ ಗೊತ್ತಿದೆ, ಈ ಗ್ಯಾರಂಟಿ ಯೋಜನೆಗಳು ಶುರುವಾದಾಗಂತೂ ಇವಾಗ ಕಳೆದ ಸ್ವಲ್ಪ ದಿವಸದಿಂದ ಅಂತೂ ರೇಷನ್ ಕಾರ್ಡ್ಗಳು ಕ್ಯಾನ್ಸಲೇಷನ್ ಮಾಡ್ತಾನೆ ಇದ್ದಾರೆ. ಅದು ನಿಮ್ಮ ಇನ್ಕಮ್ ಜಾಸ್ತಿ ಇದೆ ಅಂತನಾರ ಆಗಿರ್ಬೋದು, ಅಥವಾ ನಿಮ್ಮದು 4 ವೀಲರ್ಸ್ ಕಾರ್ ಇದೆ ಅಂತನಾರ ಆಗಿರ್ಬೋದು, ಅಥವಾ ನಾನಾ ಕಾರಣಗಳಿಂದ ಕ್ಯಾನ್ಸಲೇಷನ್ ಮಾಡಿದ್ದಾರೆ. ಇದುವರೆಗೂ ಕೂಡ 4 ಲಕ್ಷಕ್ಕೂ ಹೆಚ್ಚು ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದೆ. ಕೆಲವೊಬ್ರದ್ದು ಫುಲ್ ಪರ್ಮನೆಂಟಾಗಿ ಕ್ಯಾನ್ಸಲ್ ಆಗೋಗಿದೆ, ಕೆಲವೊಬ್ರದ್ದು APLಗೆ ವರ್ಗಾವಣೆ ಮಾಡಿದ್ದಾರೆ. ಸೊ ಇಂಥವ್ರಿಗೆ ಒಂದು ಅವಕಾಶನ ಕೊಟ್ಟಿದ್ದಾರೆ. ಯಾಕಂದರೆ ಇವಾಗ ಹೊಸದಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ 2023 ಮೇನಲ್ಲಿ ಅಧಿಕಾರಕ್ಕೆ ಬಂದ ಮೇಲಿಂದ ಯಾವುದೇ ರೀತಿ BPLಗೆ ಹೊಸ ರೇಷನ್ ಕಾರ್ಡ್ಗೆ ಅವಕಾಶನೇ ಕೊಟ್ಟಿಲ್ಲ. ಕ್ಯಾನ್ಸಲೇಷನ್ನೇ ಮಾಡ್ತಿದ್ದಾರೆ ಹೊರತು ಹೊಸ ರೇಷನ್ ಕಾರ್ಡ್ಗೆ ಅವಕಾಶನೇ ಮಾಡಿಕೊಟ್ಟಿರಲಿಲ್ಲ. ಸೊ ಹಾಗಾಗಿ ಸರ್ಕಾರ ಏನು ನಿರ್ಧಾರ ಮಾಡಿದ್ದಾರೆ ಅಂತಂದರೆ, ಹೊಸ ರೇಷನ್ ಕಾರ್ಡ್ಗೆ ಅವಕಾಶ ಕೊಡೋಕ್ಕೆ ಮುಂಚೆ ಈಗ ಯಾರ್ದೆಲ್ಲ ಕ್ಯಾನ್ಸಲೇಷನ್ ಆಗಿದೆ, ಅರ್ಹರಿದ್ರೂ ಕೂಡ ಕೆಲವೊಬ್ರದ್ದು APL ಕಾರ್ಡ್ಗೆ ವರ್ಗಾವಣೆ ಆಗಿದೆ, ಕೆಲವ್ರದ್ದು ಕ್ಯಾನ್ಸಲ್ಲೇ ಆಗೋಗಿದೆ. ನಿಮ್ದು ಅರ್ಹರಿರ್ತೀರ ಅಂದರೆ ನಿಮ್ಮ ಆದಾಯ ಆಗಿರ್ಬೋದು ಅಥವಾ ನಿಮ್ಮದು ಏನೇನು ಮಾನದಂಡಗಳಿದೆ ಅದಕ್ಕೆಲ್ಲ ಕರೆಕ್ಟಾಗಿರುತ್ತೆ. ಸೊ ನೀವು ಅರ್ಹರಿದ್ರೂ ಕೂಡ ಕೆಲವೊಬ್ರದ್ದು ಕ್ಯಾನ್ಸಲ್ ಆಗೋಗಿದೆ. ಸೊ ಅಂಥವ್ರು ಏನು ಮಾಡಬೇಕಪ್ಪ ಅಂತಂದರೆ, ನಿಮಗೆ ನಿಮ್ಮ ಹತ್ತಿರದ ತಾಲೂಕು ಆಫೀಸ್ಗೆ ಹೋಗಿ ನೀವು ನಿಮ್ಮ ಡಾಕ್ಯುಮೆಂಟ್ನೆಲ್ಲ ಕೊಡಬೇಕಾಗತ್ತೆ. ನೀವು ನಿಮ್ಮ ರೇಷನ್ ಕಾರ್ಡ್ ಆಗಿರ್ಬೋದು ಅಥವಾ ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಸಬ್ಮಿಟ್ ಮಾಡಿ. ಅದಕ್ಕೆ ಮುಂಚೆ ಏನೆಲ್ಲ ಮಾನದಂಡಗಳಿದೆ ಅನ್ನೋದನ್ನ ತಿಳಿಸ್ತೀನಿ. ಏನೆಲ್ಲ ಮಾನದಂಡಗಳ ಮೇಲೆ ನಿಮಗೆ ಈ ಒಂದು ಕ್ಯಾನ್ಸಲೇಷನ್ ಆಗಿದೆ ಅನ್ನೋದು ತಿಳಿಸ್ತೀನಿ. ಅಕಸ್ಮಾತ್ ನೀವು ಇದಕ್ಕೆ ಅರ್ಹರಿದ್ದೀರಾ ಅಂದರೂ ಕೂಡ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅಂದರೆ ನೀವು ಆದಷ್ಟು ಬೇಗ ತಾಲೂಕು ಆಫೀಸ್ಗೆ ಹೋಗಿ ನೀವು ನಿಮ್ಮ ಡಾಕ್ಯುಮೆಂಟ್ನೆಲ್ಲ ಸಬ್ಮಿಟ್ ಮಾಡಿ. ನಮ್ದು ಅರ್ಹರಿದ್ದೀವಿ ಅಂದರೂ ಕೂಡ ನಮ್ಮ ಕಾರ್ಡ್ APLಗೆ ವರ್ಗಾವಣೆ ಆಗಿದೆ ಅಂತನೋ ಅಥವಾ ನಿಮ್ದು ಏನಾರು ಕ್ಯಾನ್ಸಲ್ ಆಗಿದ್ದರೆ ಮತ್ತೆ ನೀವು ಡಾಕ್ಯುಮೆಂಟ್ನೆಲ್ಲ ಕೊಟ್ಟು ಬಂದರೆ ಅಧಿಕಾರಿಗಳು ವೆರಿಫೈ ಮಾಡಿ ನಿಮ್ಮದು ಮತ್ತೆ ಅರ್ಹರಿದ್ದೀರಾ ಅಂತಾದರೆ ಮತ್ತೆ ನಿಮಗೆ BPL ಕಾರ್ಡ್ ಕೊಡ್ತಾರೆ. ಸೊ ಯಾವೆಲ್ಲ ಮಾನದಂಡಗಳನ್ನ ನೋಡ್ತಾ ಇದ್ದಾರೆ ಅಂದರೆ, ಮೊದಲನೇದಾಗಿ ನೀವು ಯಾವುದೇ ರೀತಿ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಆಗಿರೋಂಗಿಲ್ಲ. ನೀವಾಗಿರ್ಬೋದು, ನಿಮ್ಮ ರೇಷನ್ ಕಾರ್ಡಲ್ಲಿ ಯಾರ್ಯಾರು ಹೆಸರಿರ್ತೀರ, ಸಪೋಸ್ ನೀವು ಪೇರೆಂಟ್ಸ್ ಮಕ್ಕಳು ಹೆಸರು ಕೂಡ ನಿಮ್ಮ ರೇಷನ್ ಕಾರ್ಡಲ್ಲಿ ಇರುತ್ತೆ, ನೀವು ಮಕ್ಕಳು ಕೂಡ ಟ್ಯಾಕ್ಸ್ ಪೇಯರ್ಸ್ ಆಗಿದ್ದಾರೆ ಅಂದರೆ ನೀವು ಮತ್ತೆ BPL ಕಾರ್ಡಿಗೆ ಅಪ್ಲೈ ಮಾಡೋಕ್ಕಾಗಲ್ಲ. ಯಾಕಂದರೆ ರೇಷನ್ ಕಾರ್ಡಲ್ಲಿ ಯಾರು ಇರ್ತೀರೋ ಅವ್ರು ಯಾರು ಕೂಡ ಅಪ್ಲೈ ಮಾಡೋಂಗಿಲ್ಲ. ಸಪೋಸ್ ನಿಮ್ಮ ಮಕ್ಕಳದೇ ಬೇರೆ ಕಾರ್ಡ್ ಇರುತ್ತೆ ಅಥವಾ ನಿಮ್ಮ ಅಪ್ಪ ಅಮ್ಮಂದೇ ಬೇರೆ ಕಾರ್ಡ್ ಇರುತ್ತೆ ಅಂದರೆ ನೀವುಗಳು ಅಪ್ಲೈ ಮಾಡ್ಬೋದು. ಅಥವಾ ನಿಮ್ಮ ರೇಷನ್ ಕಾರ್ಡಲ್ಲಿ ಮಕ್ಕಳ ಹೆಸರು ಇದೆ, ಮಕ್ಕಳು ಟ್ಯಾಕ್ಸ್ ಪೇಯರ್ಸ್ ಇದ್ದಾರೆ ಅಂತಂದರೆ ನೀವು ಅಪ್ಲೈ ಮಾಡೋಕ್ಕಾಗಲ್ಲ. ಓಕೆನಾ? ಟ್ಯಾಕ್ಸ್ ಪೇಯರ್ಸ್ ಆಗಿರಬಾರ್ದು. ಹಾಗೆ ನೀವು ನಿಮ್ಮ ಆದಾಯ 1,20,000ಕ್ಕಿಂತ ಜಾಸ್ತಿ ಇರೋಂಗಿಲ್ಲ. ನಿಮ್ಮ ಆದಾಯ 1,20,000ದೊಳಗಿದ್ರೆ ಖಂಡಿತವಾಗ್ಲೂ ಅಪ್ಲೈ ಮಾಡಿ. ಹಾಗೆ ನಿಮಗೆ 7 ಎಕರೆಗಿಂತ ಜಾಸ್ತಿ ಕೃಷಿ ಭೂಮಿ ಇರೋಂಗಿಲ್ಲ. ಸೊ ಇದಿಷ್ಟು 3 ಕಂಡೀಷನ್. ಮೊದಲನೇದಾಗಿ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಆಗಿರೋಂಗಿಲ್ಲ, ಹಾಗೆ ನಿಮ್ಮ ಆದಾಯದ ಮಿತಿ 1,20,000ಕ್ಕಿಂತ ಹೆಚ್ಚಿರಬಾರ್ದು, ಹಾಗೆ ನಿಮ್ಮದು 7 ಎಕರೆಗಿಂತ ಜಾಸ್ತಿ ಕೃಷಿ ಭೂಮಿ ಇರೋಂಗಿಲ್ಲ. ಇವು 3 ಕೂಡ ನೀವು ಚೆಕ್ ಮಾಡಿ, ಇಲ್ಲ ನಾವು ಅರ್ಹರಿದ್ದೀವಿ, ನಮ್ದು ಇಷ್ಟೊಂದಿಲ್ಲ, ನಮ್ದು ಅರ್ಹತೆ ಇದೆ ಅಂತಂದರೆ ಖಂಡಿತವಾಗ್ಲೂ ತಾಲೂಕು ಆಫೀಸ್ಗೆ ಹೋಗಿ ಆ ಡಾಕ್ಯುಮೆಂಟ್ನೆಲ್ಲ ಕೊಡಿ. ನಿಮ್ಮ ರೇಷನ್ ಕಾರ್ಡ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಅಥವಾ ನಿಮ್ಮದು ಪ್ಯಾನ್ ಕಾರ್ಡ್. ಯಾಕಂದರೆ ಪ್ಯಾನ್ ಕಾರ್ಡಿಂದನೇ ಗೊತ್ತಾಗೋದು ನೀವು ಟ್ಯಾಕ್ಸ್ ಪೇಯರ್ಸಾ ಏನು ಎತ್ತ, ನಿಮ್ಮ ಇನ್ಕಮ್ ಎಷ್ಟಿದೆ ಪ್ರತಿಯೊಂದೂ ಕೂಡ ಅದ್ರಲ್ಲಿ ಗೊತ್ತಾಗುತ್ತೆ. ಹಾಗೆ ಆಧಾರ್ ಕಾರ್ಡಿಂದನೂ ಗೊತ್ತಾಗುತ್ತೆ.
ಹಾಗಾಗಿ ಎಲ್ಲ ಡಾಕ್ಯುಮೆಂಟ್ಸ್ ಕೂಡ ಕೊಟ್ಟು ಬನ್ನಿ. ಅಕಸ್ಮಾತ್ ನೀವು ಅರ್ಹರಿದ್ದೀರಾ ಅಂದರೂ ಕೂಡ ಕ್ಯಾನ್ಸಲ್ ಆಗಿದೆ ಅಂದರೆ ಖಂಡಿತವಾಗ್ಲೂ ನಿಮ್ಮ ಕಾರ್ಡ್ ನಿಮಗೆ ವಾಪಸ್ ಸಿಗುತ್ತೆ. APLಗೆ ವರ್ಗಾವಣೆ ಆಗಿದ್ರು ಕೂಡ ನಿಮ್ಮದು BPL ಕಾರ್ಡೇ ಮಾಡಿಕೊಡ್ತಾರೆ. ಕ್ಯಾನ್ಸಲೇಷನ್ ಇದ್ದರೂ ಕೂಡ ನಿಮ್ಮ ಕಾರ್ಡ್ ಆ್ಯಕ್ಟಿವ್ ಮಾಡಿಕೊಡ್ತಾರೆ. ತುಂಬ ಕಡಿಮೆ ಟೈಮ್ ಕೊಟ್ಟಿದ್ದಾರೆ, ಆದಷ್ಟು ಬೇಗ ಹೋಗಿ ಮಾಡಿಸ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಿಮ್ದು ಎಲ್ಲದು ಕಾರ್ಡ್ಗಳು ಅರ್ಹರಿಗೆಲ್ಲ ಈ ಕಾರ್ಡ್ ತಲುಪಿದ ಮೇಲೆ ಮತ್ತೆ ಹೊಸದಾಗಿ ರೇಷನ್ ಕಾರ್ಡ್ಗೆ ಅವಕಾಶ ಮಾಡಿಕೊಡ್ತಾರೆ. ಇದಕ್ಕೆ ಕೇಂದ್ರ ಸರ್ಕಾರದಿಂದನೂ ಕೂಡ ಒಪ್ಪಿಗೆ ಸಿಕ್ಕಿದೆ ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡೋಕ್ಕೆ. ಸೊ ಹಾಗಾಗಿ ಅರ್ಹರಿಗೆ ಮೋಸ ಆಗಬಾರ್ದು. ಅನರ್ಹರದ್ದು ಕ್ಯಾನ್ಸಲೇಷನ್ ಆಗೋ ಟೈಮಲ್ಲಿ ಅರ್ಹರದ್ದು ಕೂಡ ಕ್ಯಾನ್ಸಲ್ ಆಗಿದೆ ಅಂದ್ಬಿಟ್ಟು ಈ ಒಂದು ಅವಕಾಶನ ಮಾಡಿಕೊಟ್ಟಿದ್ದಾರೆ. ದಯವಿಟ್ಟು ಈ ಅವಕಾಶನ ಉಪಯೋಗಿಸ್ಕೊಳ್ಳಿ. ಯಾರೆಲ್ಲ ಅರ್ಹರಿದ್ದರೂ ಕೂಡ ನಿಮ್ಮ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅಂತಂದರೆ ಆದಷ್ಟು ಬೇಗ ಹೋಗಿ ಅಪ್ಲೈ ಮಾಡಿ. ಖಂಡಿತವಾಗ್ಲೂ ನಿಮ್ಮ ಕಾರ್ಡ್ ನಿಮಗೆ ಸಿಗುತ್ತೆ. ಐ ಹೋಪ್ ನಿಮಗೆ ನನ್ನ ವೀಡಿಯೋಸಿಂದ ಹೆಲ್ಪ್ ಆಯಿತು, ಇನ್ಫಾರ್ಮೇಷನ್ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ರಿಲೇಟಿವ್ಸ್ ಯಾರದೇ ಈ ಥರ ಕಾರ್ಡ್ ಕ್ಯಾನ್ಸಲೇಷನ್ ಆಗಿರೋದಾಗಿರ್ಬೋದು, ವರ್ಗಾವಣೆ ಆಗಿರೋದಾಗಿರ್ಬೋದು ಆಗಿದೆ ಅಂದರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.